ನಮಸ್ಕಾರ. ಚಾಲುಕ್ಯ ಸ್ಟಡಿ ಸರ್ಕಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಹಲವಾರು ವಿದ್ಯಾರ್ಥಿಗಳು ನಮಗೆ ಪರ್ಸನಲ್ ಆಗಿ ಕಾಮೆಂಟ್ ಮಾಡೋದಿರ್ಬೋದು ಅಥವಾ ಮೆಸೇಜ್ ಮಾಡೋದಿರ್ಬೋದು. ಅದರ ಏನಂದರೆ ನಮಗೆ ಆಲ್ರೆಡಿ ನಮ್ಮ ಹತ್ರ ನೋಟ್ಸ್ ಇದೆ, ಗೈಡ್ಸ್ ಇದ್ದಾವೆ, ಸಾಕಷ್ಟು ಶಾಲೆಯಲ್ಲೆಲ್ಲ ಹೇಳಿದ್ದಾರೆ. ಆದರೆ ನಮಗೆ 5 ಮಾರ್ಕ್ ಮತ್ತು 10 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ನ ನೀವು ಹೇಳಿದರೆ ನಮಗೆ ಇನ್ನೂ ಈಸಿ ಆಗುತ್ತೆ ಅಂತ ನಮಗೆ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂದರೆ ಪ್ರತಿಯೊಂದು ಸಬ್ಜೆಕ್ಟಿನ 5 ಮತ್ತು 10 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ನ ನಾನು ಸೀರೀಸ್ ವೈಸ್ ಅಂದರೆ ಪ್ರತಿಯೊಂದು ವಿಡಿಯೋನ ಮಾಡ್ತಾ ಹೋಗ್ತೀನಿ. ಯಾವುದಿರ್ಬೋದು, ಸೋಷಿಯಾಲಜಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಪೊಲಿಟಿಕಲ್ ಇರ್ಬೋದು, ಜಾಗೃತಿ ಇರ್ಬೋದು, ಪ್ರತಿಯೊಂದೂ 5 ಮಾರ್ಕ್ ಮತ್ತು 10 ಮಾರ್ಕ್ ಕ್ವಶನ್ನ ನಾನು ಇಂಪಾರ್ಟೆಂಟ್ ಕ್ವಶನ್ನ ಹೇಳ್ತಾ ಹೋಗ್ತೀನಿ. ನೀವು ಅದನ್ನು ನೋಟ್ ಮಾಡಿಕೊಂಡು ಕರೆಕ್ಟಾಗಿ ಅಭ್ಯಾಸ ಮಾಡೋದ್ರಿಂದ ಹೆಚ್ಚು ಅಂಕ ಗಳಿಸ್ಬೋದು. ಮತ್ತು ನೀವು ಹಾರ್ಡ್ ವರ್ಕ್ಕಿಂತ ಸ್ಮಾರ್ಟ್ ವರ್ಕ್ ಇದರಲ್ಲಿ ಮಾಡ್ಬೋದು. ಯಾಕಂದರೆ ಪ್ರತಿಯೊಂದು ಪಾಠದಿಂದನೂ 5 ಅಂಕ ಮತ್ತು 10 ಅಂಕದ ಕ್ವಶನ್ ಆನ್ಸರ್ ಇರೋದ್ರಿಂದ ನಿಮಗೆ ಯಾವುದನ್ನು ಓದಬೇಕು ಮತ್ತು ಯಾವುದನ್ನು ಓದಬಾರ್ದು ಅನ್ನೋದು ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಬ್ಲೂ ಪ್ರಿಂಟು ಮತ್ತು ಹಳೆಯ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಹಳೆಯ ವಾರ್ಷಿಕ ಪರೀಕ್ಷೆಯನ್ನು ಕ್ವಶನ್ ಪೇಪರ್ನ ಆಧರಿಸಿ ಅದರಲ್ಲಿ ಕೇಳಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ನ ಪದೇ ಕೇಳುವಂಥ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ನ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ಸಬ್ಜೆಕ್ಟಿನ ಕ್ವಶನ್ ಆನ್ಸರ್ನ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಈಗಾಗಲೇ PUC ಬ್ಯಾಚ್ ಅಂತ ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ. ಆ ಗ್ರೂಪ್ಗೆ ನೀವೇನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ನೀವು ಅಲ್ಲಿ ಜಾಯ್ನ್ ಆಗೋದ್ರ ಮುಖಾಂತರ ನಿಮ್ಮ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೂ ಕೂಡ ಅಲ್ಲಿ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡೋದ್ರ ಮುಖಾಂತರ ನೀವು ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನೋಡ್ಕೊಂಬರೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ದ್ವಿತೀಯ PUC ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 2024ರ ಪ್ರಮುಖವಾದ 5 ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ವಿಶೇಷವಾಗಿ ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ 5 ಅಂಕ ಮತ್ತು 10 ಅಂಕ ಇದ್ದಲ್ಲಿ ಕಂಪಲ್ಸರಿ ಪೀಠಿಕೆ ಮತ್ತು ಉಪಸಂಹಾರನ ನೀವು ಬರೀಲೇಬೇಕಾಗುತ್ತೆ. 5 ಅಂಕ ಮತ್ತು 10 ಅಂಕದ ಪ್ರಶ್ನೆಗಳಿದ್ದಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ಯಾವುದೇ ಇರಲಿ, ಪೊಲಿಟಿಕಲ್ ಇರಲಿ, ಹಿಸ್ಟ್ರಿ ಇರಲಿ, ಜಾಗ್ರಫಿ ಇರಲಿ, ಎಕನಾಮಿಕ್ಸ್ ಇರಲಿ, ಯಾವುದೇ ಇದ್ದರೂ ಕೂಡ ನೀವು 5 ಅಂಕ ಮತ್ತು 10 ಅಂಕದ ಪ್ರಶ್ನೋತ್ತರಗಳಿಗೆ ನೀವು ಪೀಠಿಕೆ ಮತ್ತು ಉಪಸಂಹಾರನ ಬರೀಲೇಬೇಕಾಗುತ್ತೆ. ನೀವು ಪೀಠಿಕೆ ಉಪಸಂಹಾರ ಗೈಡಲ್ಲಿ ಮತ್ತು ನೋಟ್ಸಲ್ಲಿ ಇರೋದಿಲ್ಲ. ಆದರೆ ಪೀಠಿಕೆ ಮತ್ತು ಉಪಸಂಹಾರನ ಯಾವ ರೀತಿ ಬರೀಬೇಕು ಅನ್ನೋದನ್ನು ನಾನು ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ ಚಾನಲಲ್ಲಿ ನಾನು ಅದನ್ನು ವಿಡಿಯೋನ ಹಾಕ್ತೀನಿ. ಮತ್ತು ಜೊತೆಗೆ ನಮ್ಮ ಗ್ರೂಪ್ಗೆ ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದರೆ ಆ ಗ್ರೂಪಲ್ಲಿ ಕೂಡ ಅದರ ಲಿಂಕ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಇವತ್ತು ದ್ವಿತೀಯ PUC ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 2024ರ ಪ್ರಮುಖವಾದ 5 ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಬರುತ್ತೆ BS ಗುಹಾ ಅವರ ಪ್ರಕಾರ, ಡಾಕ್ಟರ್ BS ಗುಹಾ ಅವರ ಪ್ರಕಾರ ವರ್ಗೀಕರಿಸಿದ ಜನಾಂಗೀಯ ಸಮೂಹಗಳನ್ನು ವಿವರಿಸಿ. ಅಂದರೆ ಡಾಕ್ಟರ್ BS ಗುಹಾ ಅವರು ವರ್ಗೀಕರಿಸಿದ ಜನಾಂಗೀಯ ಸಮೂಹಗಳನ್ನು ವಿವರಿಸಿ ಅಂತ ಇದೆ. ಇದು 5 ಅಂಕದ ಪ್ರಶ್ನೋತ್ತರಗಳು. 10 ಅಂಕದ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬರುತ್ತೆ ಆರಣ್ಯೀಕರಣ ಪ್ರಕ್ರಿಯೆ ಬಗ್ಗೆ ಟಿಪ್ಪಣಿ ಬರೆಯಿರಿ. ಅಂದರೆ ಆರಣ್ಯೀಕರಣ ಪ್ರಕ್ರಿಯೆ ಬಗ್ಗೆ ನೀವು ಟಿಪ್ಪಣಿ ಬರೀಬೇಕಾಗುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಜೊತೆಗೆ ನೆಕ್ಸ್ಟ್ ಕ್ವಶನ್ ಬರುತ್ತೆ ಆರಣ್ಯೀಕರಣದ ಪ್ರಕ್ರಿಯೆಯ ತೊಡಕುಗಳನ್ನು ವಿವರಿಸಿ. ಅಂದರೆ ಆರಣ್ಯೀಕರಣ ಪ್ರಕ್ರಿಯೆ ನಡಿಬೇಕಾದ್ರೆ ಅದಕ್ಕೆ ಇರ್ತಕ್ಕಂಥ ತೊಡಕುಗಳನ್ನು ನೀವು ವಿವರಣೆ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಕೆಲವೊಂದಿಷ್ಟು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಷ್ಟೇ ಇರುತ್ತೆ. ಇದರಲ್ಲಿ ನಾನು ಹೆಚ್ಚು ಕಡಿಮೆ ನೀವು 20ರಿಂದ 25 ಕ್ವಶನ್ ಪರ್ಫೆಕ್ಟ್ ಆದರೆ ನಿಮಗೆ 30ಕ್ಕೆ 30 ಅಂಕ ಸಿಗುವಂಥದ್ದು. 5 ಅಂಕದ ಪ್ರಶ್ನೋತ್ತರಗಳಲ್ಲಿ ನಿಮಗೆ 30 ಅಂಕ ಸಿಗುತ್ತೆ. ಅಂದರೆ 9 ಕ್ವಶನ್ನ ಕೇಳ್ತಾರೆ, ನೀವು ಅದರಲ್ಲಿ 5 ಕ್ವಶನ್ ನೀವು ಬರಬೇಕಾಗುತ್ತೆ ಸೋಷಿಯಾಲಜಿಯಲ್ಲಿ. ಅದಕ್ಕೋಸ್ಕರ ಆ 9 ಕ್ವಶನಲ್ಲಿ ನೀವು 20ರಿಂದ 25 ಕ್ವಶನ್ ಪರ್ಫೆಕ್ಟ್ ಆದರೆ ಅದರಲ್ಲಿ ಖಂಡಿತ 9 ಕ್ವಶನ್ ಬರುತ್ತೆ. ಆ 9 ಕ್ವಶನಲ್ಲಿ ನೀವು 5ನ ಟಚ್ ಮಾಡಿದರೆ ಬರೆದ್ರೆ ಸಾಕು, ನಿಮಗೆ 30 ಅಂಕ 5 ಅಂಕದ ಪ್ರಶ್ನೋತ್ತರಗಳಲ್ಲಿ ಸಿಗುವಂಥದ್ದು. ನೋಡಿ, ಭಾರತದ ವೈವಿಧ್ಯತೆಯ ಸ್ವರೂಪ ಲಕ್ಷಣಗಳನ್ನು ವಿವರಿಸಿ. ಅಂದರೆ ಭಾರತದ ವೈವಿಧ್ಯತೆಯ ಸ್ವರೂಪಗಳ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ ಇದು ಮಾತ್ರ ವೆರಿ ಇಂಪಾರ್ಟೆಂಟ್. ಇದು ಪದೇ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ ಭಾರತದ ಏಕತೆಯ ಸ್ವರೂಪವನ್ನು ವಿವರಿಸಿ. ಇದು 2 ಕ್ವಶನ್, ಇದನ್ನಾದರೂ ಕೇಳ್ತಾರೆ, ಅದನ್ನಾದರೂ ಕೇಳ್ತಾರೆ. ನೋಡಿ, ಒಂದು ಅದನ್ನಾದರೂ ಕೇಳಬೇಕು, ಇಲ್ಲಾಂದರೆ ಭಾರತದ ಏಕತೆಯ ಸ್ವರೂಪವನ್ನು ವಿವರಿಸಿ ಈ ಕ್ವಶನ್ ಆದರೂ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು, ಅದರ ಲಕ್ಷಣಗಳನ್ನು ವಿವರಿಸಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಆಗಿರುತ್ತೆ. ಇದನ್ನು ಕೂಡ ನೀವು ಬಾಯ್ಪಾಟ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಬರುತ್ತೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲು ಡಾಕ್ಟರ್ ಸಂಪೂರ್ಣಾನಂದ ಸಮಿತಿಯು ನೀಡಿದ ಸಲಹೆಗಳನ್ನು ವಿವರಿಸಿ ಅಂತಿದೆ. ಇದನ್ನು ಕೂಡ ನಿಮಗೆ 5 ಅಂಕದಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುವಂಥದ್ದು. ಜೊತೆಗೆ ಭೀಮಾರ ಮತ್ತು ದೇಮಾರ ಕುರಿತು ಟಿಪ್ಪಣಿ ಬರೆಯಿರಿ. ಇದು ಅಷ್ಟೊಂದು ಏನು ಇಂಪಾರ್ಟೆಂಟ್ ಇಲ್ಲ, ಬಟ್ ಇದನ್ನು ನೋಡ್ಕೋಬೇಕಾಗುತ್ತೆ. ಇದು ಕೂಡ ಬೀಳುವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಬರುತ್ತೆ ಈ ಅವಿಭಕ್ತ ಕುಟುಂಬದಲ್ಲಿ ನಿಮಗೆ ಎರಡು ಕ್ವಶನ್ ಕೇಳ್ತಾನೆ. 5 ಅಂಕಕ್ಕೆ 2 ಕ್ವಶನ್ ಕೇಳುವಂಥದ್ದು. ಅದಕ್ಕೋಸ್ಕರ ನೀವು ಕುಟುಂಬದಲ್ಲಿ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ. ಈ ವಿಭಕ್ತ ಕುಟುಂಬ ಮತ್ತು ಅವಿಭಕ್ತ ಕುಟುಂಬ ಒಂದು ಸ್ವಲ್ಪ ಲಕ್ಷಣ ಮತ್ತು ಅದರ ತೊಡಕು, ಅದರ ಹೇಳಿಕೆ, ಇದನ್ನು ಸ್ವಲ್ಪ ಓದ್ಕೊಂಡ್ರೆ ನಿಮಗೆ ಇಲ್ಲಿ 2 ಕ್ವಶನ್ ಕೇಳ್ತಾನೆ 5 ಮಾರ್ಕ್ಸಿಂದು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ. ಅವಿಭಕ್ತ ಕುಟುಂಬದ ಅನುಕೂಲಗಳು ಅಥವಾ ಅನಾನುಕೂಲ, ಇದರಲ್ಲಿ 2ರಲ್ಲಿ ಹಿಂಗೆ ಕೇಳ್ತಾನೆ ನೋಡಿ. ಅವಿಭಕ್ತ ಕುಟುಂಬದ ಅನುಕೂಲಗಳನ್ನು ವಿವರಿಸಿ ಅಂತಾದರೂ ಕೇಳ್ತಾನೆ, ಅಥವಾ ಅವಿಭಕ್ತ ಕುಟುಂಬದ ಅನಾನುಕೂಲಗಳನ್ನು ವಿವರಿಸಿ ಆದರೂ ಅಂತ ಕೇಳ್ತಾನೆ. ಇದರಲ್ಲಿ 2ರಲ್ಲಿ ಒಂದು ಕಂಪಲ್ಸರಿ ಕೇಳ್ತಾನೆ.
ಜೊತೆಗೆ ನೆಕ್ಸ್ಟ್ ಬರುತ್ತೆ ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾದ ಅಂಶಗಳನ್ನು ವಿವರಿಸಿ. ಇದು ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ, ಬಟ್ ಇದಕ್ಕೆ ಮುಂಚೆ ಹೇಳಿದ್ದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಕೂಡ ನೀವು ಸ್ವಲ್ಪ ನೋಡ್ಕೋಬೇಕು. ಇನ್ನೂ ಟೈಮ್ ಇದೆ, 2 ತಿಂಗಳು ಟೈಮ್ ಇದೆ ಎಕ್ಸಾಮಿಗೆ. ಎಲ್ಲವನ್ನು ಪರ್ಫೆಕ್ಟ್ ಆಗಬೇಕು. ನಮಗೆ ಹೆಚ್ಚು ಅಂಕ ಬೇಕಂದ್ರೆ ಇಲ್ಲಿರುವಂಥದ್ದು ಎಲ್ಲದು ಇಂಪಾರ್ಟೆಂಟೇ ಅಂತ ತೆಗೆದಿದ್ದು. ಅದರಲ್ಲಿ ಜಾಸ್ತಿ ಕೇಳಿದ್ದೇನೆ ನಾನು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸ್ವಲ್ಪ ಎಲ್ಲೋ ಒಂದೊಂದು ಸಾರಿ ಕೇಳಿದ್ದೇನೆ ನಾವು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಬರುತ್ತೆ ತರವಾಡು ಬಗ್ಗೆ ಟಿಪ್ಪಣಿ. ಇದನ್ನು ಅಷ್ಟೊಂದು ಸಾರಿ ಕೇಳಿಲ್ಲ, ಬಟ್ ಓದ್ಕೊಳ್ಳಿ. ತರವಾಡು ಬಗ್ಗೆ ಟಿಪ್ಪಣಿ ಬರೆಯಿರಿ. ನೆಕ್ಸ್ಟ್ ಬರುತ್ತೆ ನರಸಿಂಗನವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಇದನ್ನು ಸಹ ಕೇಳಿದ್ದಾರೆ. ಇದನ್ನು ಸ್ವಲ್ಪ ಓದ್ಕೊಳ್ಳಿ. ನರಸಿಂಗನವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ಬರುತ್ತೆ ಅವಿಭಕ್ತ ಕುಟುಂಬದ ಸಂರಚನಾತ್ಮಕ ಪರಿವರ್ತನೆಗಳನ್ನು ವಿವರಿಸಿ. ಇದು ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ, ಒಂದು ಸಾರಿ ನೋಡ್ಕೊಂಬಿಡಿ. ನೆಕ್ಸ್ಟ್ ಬರುತ್ತೆ ಅವಿಭಕ್ತ ಕುಟುಂಬ ಎಂದರೇನು, ಅವಿಭಕ್ತ ಕುಟುಂಬದ ಕಾರ್ಯಾತ್ಮಕ ಪರಿವರ್ತನೆಗಳನ್ನು ವಿವರಿಸಿ. ಇದನ್ನು ಕೂಡ ಕೇಳುವಂಥ ಸಾಧ್ಯತೆ ಇದೆ. ಇದು ಜಾಸ್ತಿ ಕೇಳ್ತಾರೆ ನೋಡಿ, ಇಂಪಾರ್ಟೆಂಟ್ ಇದು. ಅವಿಭಕ್ತ ಕುಟುಂಬ ಎಂದರೇನು ಅದನ್ನು ಬರಿಬೇಕಾಗುತ್ತೆ. ಅವಿಭಕ್ತ ಕುಟುಂಬದ ಕಾರ್ಯಾತ್ಮಕ ಪರಿವರ್ತನೆಗಳನ್ನು ವಿವರಿಸಿ. ಇಲ್ಲಿ ನೋಡಿ, ಇಲ್ಲಿ ಸಂರಚನಾತ್ಮಕ ಪರಿವರ್ತನೆ ಅಂತ ಇದೆ. ಇದಕ್ಕೂ ಅದಕ್ಕೂ ಡಿಫ್ರೆಂಟ್ ಇದೆ. ಇದು ಕಾರ್ಯಾತ್ಮಕ ಪರಿವರ್ತನೆ. ನೀವು ನಾಳೆ ಎಕ್ಸಾಮಲ್ಲಿ ಅವರು ಕಾರ್ಯಾತ್ಮಕ ಕೇಳಿದ್ರೆ ನೀವು ಸಂರಚನಾತ್ಮಕ ಬರಿತೀರಿ, ಸಂರಚನಾತ್ಮಕ ಕೇಳಿದ್ರೆ ಕಾರ್ಯಾತ್ಮಕ ಬರಿತೀರಿ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಅವಿಭಕ್ತ ಕುಟುಂಬ ಎಂದರೇನು, ಅವಿಭಕ್ತ ಕುಟುಂಬದ ಕಾರ್ಯಾತ್ಮಕ ಪರಿವರ್ತನೆಗಳಂತ ಅಂದಾಗ ನೀವು ಕಾರ್ಯಾತ್ಮಕ ಪರಿವರ್ತನೆಗಳನ್ನೇ ಬರಿಬೇಕು. ಸಂರಚನಾತ್ಮಕ ಪರಿವರ್ತನೆ ಅಂದರೆ ಸಂರಚನಾತ್ಮಕ ಪರಿವರ್ತನೆಗಳನ್ನು ಬರಿಬೇಕು. ಅದಕ್ಕೋಸ್ಕರ ನೀವು ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. 5 ಅಂಕ ಹೋಗುವಂಥದ್ದು. ಇದು ಕಂಪಲ್ಸರಿ. ಇದರಲ್ಲಿ ಎರಡರಲ್ಲಿ ಒಂದು ಕೇಳ್ತಾರೆ, ನೀವು ಕನ್ಫ್ಯೂಸ್ ಮಾಡ್ಕೊಂಡು ತಪ್ಪು ಬರೆಯುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬರುತ್ತೆ ಅವಿಭಕ್ತ ಕುಟುಂಬದ ಬಗ್ಗೆ ಪಿ ದೇಸಾಯಿ ಅವರ ದೃಷ್ಟಿಕೋನವನ್ನು ವಿವರಿಸಿ. ಇದು ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ, ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಬರುತ್ತೆ ನೋಡಿ ಗ್ರಾಮದಲ್ಲಿ ಗ್ರಾಮ ಸಮುದಾಯ ಎಂದರೇನು, ಭಾರತೀಯ ಗ್ರಾಮಗಳ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು. ಭಾರತೀಯ ಗ್ರಾಮಗಳ ಮೇಲೆ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳನ್ನು ವಿವರಿಸಿ. ಇದನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಎಲ್ಲ ಈಸಿ ಇರುತ್ತೆ, ಆರಾಮಾಗಿ ನೋಡ್ಕೋಬೋದು. ಭಾರತೀಯ ಗ್ರಾಮಗಳ ಪರಿವರ್ತನೆಯನ್ನು ವಿವರಿಸಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಭಾರತದ ನಗರ ಸಮಸ್ಯೆಗಳನ್ನು ವಿವರಿಸಿ, ಅದರ ಪರಿಣಾಮಗಳನ್ನು ಚರ್ಚಿಸಿ. ಇದು ವೆರಿ ಇಂಪಾರ್ಟೆಂಟ್ ಇಲ್ಲಿ. ಯಾಕಂದರೆ ಈಗ ಸದ್ಯಕ್ಕಿರುವಂಥದ್ದು ನಗರದಲ್ಲಿ ಅನೇಕ ಸಮಸ್ಯೆಗಳು ಕಂಡುಬರುವಂಥದ್ದು. ಅದಕ್ಕೆ ಅದನ್ನು ಪರಿಹಾರ ಕ್ರಮಗಳನ್ನು ಕೂಡ ನೀವು ಚರ್ಚಿಸಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಕಂಪಲ್ಸರಿ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬರುತ್ತೆ ಕೊಳಚೆ ಪ್ರದೇಶ ಎಂದರೇನು, ಅದರ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಇದರಲ್ಲಿ ಎರಡರಲ್ಲಿ ಮೊದಲಿಗೆ ಕೇಳಿದ್ನಲ್ಲ, ನಗರ ಪ್ರದೇಶ ಸಮಸ್ಯೆಗಳನ್ನು ಅದನ್ನಾದರೂ ಕೇಳ್ತಾರೆ, ಅಥವಾ ಕೊಳಚೆ ಪ್ರದೇಶ ಎಂದರೇನು ಇದನ್ನಾದರೂ ಕೇಳ್ತಾರೆ. ಎರಡರಲ್ಲಿ ಒಂದು ಕೇಳ್ತಾರೆ, ಕಂಪಲ್ಸರಿ ಓದ್ಕೊಳ್ಳಿ. ನೆಕ್ಸ್ಟ್ ಬರುತ್ತೆ ಮಹಾತ್ಮ ಗಾಂಧೀಜಿಯ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆ ಬಗ್ಗೆ ಟಿಪ್ಪಣಿ ಬರೆಯಿರಿ. ಅಂದರೆ ಮಹಾತ್ಮ ಗಾಂಧೀಜಿಯವರ ಉದ್ಯೋಗ ಖಾತ್ರಿ ಯೋಜನೆ ಅಂತ ಬಂದಿದೆ ಈಗ ಸದ್ಯಕ್ಕೆ. ಅದರ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆ ಅಂತ ಒಂದಿತ್ತು. ಅದನ್ನು ಸ್ವಲ್ಪ ಟಿಪ್ಪಣಿ ನೋಡ್ಕೊಂಡ್ಬಿಟ್ರೆ 5 ಅಂಕ ಸಿಗುವಂಥ ಪೀಠಿಕೆ ಉಪಸಂಹಾರ ಹಾಕಿ ಟಿಪ್ಪಣಿ ಬರೆದ್ರೆ 5 ಮಾರ್ಕ್ಸ್ ನಿಮಗೆ. ನೆಕ್ಸ್ಟ್ ಬರುತ್ತೆ ರೈತರ ಆತ್ಮಹತ್ಯೆ ತಡೆಗಟ್ಟಲು ಸರ್ಕಾರ ಕೈಗೊಂಡ ಕ್ರಮಗಳು. ಇವು ನೋಡಿ ಪಾಯಿಂಟ್ಸ್ ವೈಸ್ ಇರುತ್ತೆ. ರೈತರ ಆತ್ಮಹತ್ಯೆ ತಡೆಗಟ್ಟಲು ಸರ್ಕಾರ ಕೈಗೊಂಡ ಕ್ರಮಗಳು ಪಾಯಿಂಟ್ಸ್ ಇರುತ್ತೆ. ನೀವು ಪೀಠಿಕೆ ಯಾಕೆ ಸರ್ಕಾರ ಕೈಗೊಳ್ಳಬೇಕು ಅನ್ನೋದನ್ನು ಪೀಠಿಕೆ ಹಾಕಿ ಅದರ ಕ್ರಮಗಳನ್ನು ಬರೆದು ಉಪಸಂಹಾರ ಹಾಕಿದರೆ 5 ಅಂಕ. ಇವು ಪಾಯಿಂಟ್ಸ್ ವೈಸ್ ಇರುತ್ತಲ್ಲ, ನೀವು ಬಾಯ್ಪಾಟ್ ಹಾಕುವಂಥದ್ದಿಲ್ಲ. ಜಸ್ಟ್ ನೋಡ್ಕೊಂಡ್ರೆ ಸಾಕು, ನಿಮ್ಗೆ ಈಸಿಯಾಗಿ ಆನ್ಸರ್ ಬರುವಂಥದ್ದು. ನೆಕ್ಸ್ಟ್ ಬರುತ್ತೆ ಇದರಲ್ಲಿ ಕೂಡ ಇಂಪಾರ್ಟೆಂಟ್ ಮಾರುಕಟ್ಟೆ ಎಂದರೇನು, ಮಾರುಕಟ್ಟೆಯ ಪ್ರಮುಖ ಲಕ್ಷಣಗಳನ್ನು ಚರ್ಚಿಸಿ. ಇದು ಕಂಪಲ್ಸರಿ ಪದೇ ಕೇಳ್ತಾ ಇರ್ತಾರೆ. ಇದನ್ನು ಒಂದು ಸ್ವಲ್ಪ ಕಣ್ಣಾಡಿಸಿ ಪರ್ಫೆಕ್ಟ್ ಆಗಿಬಿಡಿ. ನೆಕ್ಸ್ಟ್ ಬರುತ್ತೆ ಬಸ್ತಾರು ಬುಡಕಟ್ಟು ಮಾರುಕಟ್ಟೆಯ ಬಗ್ಗೆ ಟಿಪ್ಪಣಿ ಬರೀರಿ. ಇದು ಅಷ್ಟೊಂದು ಕೇಳಿಲ್ಲ, ಆದರೂ ಕೂಡ ಪರ್ಫೆಕ್ಟ್ ಆಗಬೇಕಾಗತ್ತೆ. ಯಾಕಂದರೆ ಇದು ನಾನು ಹೇಳಿದ್ನಲ್ಲ, 20ರಿಂದ 25 ಕ್ವಶನ್ ಪರ್ಫೆಕ್ಟ್ ಆಗಬೇಕು. ನೀವು 5 ಅಂಕದ ಪ್ರಶ್ನೆ 9 ಕೇಳ್ತಾರೆ, ಅದರಲ್ಲಿ 5 ಬರೀಬೇಕು. 5 ಅಂಕದ ಪ್ರಶ್ನೆ 9 ಕೇಳ್ತಾರೆ, 5 ಬರೀಬೇಕು. 5ಕ್ಕೆ 5 ಬರೆದ್ರೆ ನಿಮಗೆ 30 ಅಂಕ ಸಿಗಬೇಕು. 30 ಅಂಕ ಪರ್ಫೆಕ್ಟ್ ಆಗಬೇಕಂದ್ರೆ 20ರಿಂದ 25 ಕ್ವಶನ್ ಪರ್ಫೆಕ್ಟ್ ಆದರೆ ನಿಮಗೆ ಅದರಲ್ಲಿ 9 ಪರ್ಫೆಕ್ಟಾಗಿ ಬೀಳುವಂಥದ್ದು. ಅದ್ರಾಗೆ 5 ಟಚ್ ಮಾಡಿದರೆ ಸಾಕು, 30ಕ್ಕೆ 30 ಅಂಕ ಸಿಗುವಂಥದ್ದು. ನೆಕ್ಸ್ಟ್ ಬರುತ್ತೆ ಪುಷ್ಕರ್ ವಾರ್ಷಿಕ ಜಾತ್ರೆ ಬಗ್ಗೆ ಟಿಪ್ಪಣಿ ಬರೀರಿ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಬರುತ್ತೆ ಅಗೋಚರ ಮಾರುಕಟ್ಟೆ ಬಗ್ಗೆ ಟಿಪ್ಪಣಿ. ಇದು ಕೂಡ ಇಂಪಾರ್ಟೆಂಟ್. ಇದನ್ನು ಜಾಸ್ತಿ ಸಲ ಕೇಳಿದರೆ ಅಗೋಚರ ಮಾರುಕಟ್ಟೆ ಬಗ್ಗೆ ಟಿಪ್ಪಣಿ ಬರೀರಿ. ಇದನ್ನು ಕೂಡ ಕೇಳ್ತಾರೆ, ನೀವು ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸಮೂಹ ಮಾಧ್ಯಮ ಎಂದರೇನು, ಸಮೂಹ ಮಾಧ್ಯಮದ ಕಾರ್ಯಗಳನ್ನು ವಿವರಿಸಿ. ಇದು ಕೂಡ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸಾಮಾಜಿಕ ಚಳುವಳಿಯ ಮೂಲಾಂಶಗಳನ್ನು ವಿವರಿಸಿ. ಇದನ್ನು ಕೂಡ ಓದ್ಕೊಳ್ಳಿ. ನೆಕ್ಸ್ಟ್ ಬರುತ್ತೆ ಕ್ಯಾಥೋಲಿಕ್ ಗೌನ್ ಪ್ರಕಾರ ರೈತ ಚಳುವಳಿಯ ಕಾರಣವಾದ ಅಂಶಗಳು. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಕೂಡ ಓದ್ಕೊಳ್ಳಿ. ನೆಕ್ಸ್ಟ್ ದಲಿತ ಚಳವಳಿ ಬಗ್ಗೆ ಟಿಪ್ಪಣಿ ಬರೀರಿ. ಇದನ್ನಾದರೂ ಕೇಳ್ತಾನೆ, ದಲಿತ ಚಳವಳಿ ಬಗ್ಗೆ ಟಿಪ್ಪಣಿ ಆದರೂ ಬರೀಬೇಕು. ಇದನ್ನಾದರೂ ಕೇಳ್ತಾನೆ. ಇಲ್ಲ ಭಾರತದ ಮಹಿಳಾ ಚಳವಳಿ ಬಗ್ಗೆ ವಿವರಿಸಿ ಅಂತ ಕೇಳ್ತಾನೆ. ಇವೆರಡರಲ್ಲಿ ಒಂದು ಕೇಳ್ತಾನೆ, 2 ಕೇಳಲ್ಲ, ಒಂದು ಕೇಳ್ತಾನೆ ಪರ್ಫೆಕ್ಟಾಗಿ. ನೆಕ್ಸ್ಟ್ ಬರುತ್ತೆ ಕರ್ನಾಟಕ ರಾಜ್ಯ ರೈತ ಸಂಘವು ಸರ್ಕಾರದ ಮುಂದಿಟ್ಟ ಬೇಡಿಕೆಗಳನ್ನು ಪಟ್ಟಿ ಮಾಡಿ. ಕರ್ನಾಟಕ ರಾಜ್ಯ ರೈತ ಸಂಘವು ಸರ್ಕಾರದ ಮುಂದಿಟ್ಟ ಬೇಡಿಕೆಗಳನ್ನು ಪಟ್ಟಿ ಮಾಡಿ. ಇದು ಪಟ್ಟಿ ಅಂದರೆ ಪಾಯಿಂಟ್ಸ್ ವೈಸ್ ಇರುತ್ತೆ, ನೀವು ಕರೆಕ್ಟಾಗಿ ಓದ್ಕೊಳ್ಳಿ. ಈ ಪಾಯಿಂಟ್ಸ್ ವೈಸ್ ಏನಿರುತ್ತೆ ಎಕ್ಸ್ಪ್ಲೇನ್ ಮಾಡೋದಿರಲ್ಲ, ಎಕ್ಸ್ಪ್ಲೇನ್ ಮಾಡೋಗೇ ಇಲ್ಲ. ಇದನ್ನು ಪಾಯಿಂಟ್ಸ್ ವೈಸ್ ಇದ್ದದನ್ನ ಕರೆಕ್ಟಾಗಿ ಓದ್ಕೊಂಡ್ರೆ ನಿಮ್ಗೆ 5ಕ್ಕೆ 5 ಅಂಕ ಸಿಗುವಂಥದ್ದು. ಇದು ಪರ್ಫೆಕ್ಟ್ ಆಗಬೇಕು. ನೆಕ್ಸ್ಟ್ ಬರುತ್ತೆ ಪಾಶ್ಚಾತ್ಯೀಕರಣದ ಪ್ರಕ್ರಿಯೆಯ ಪರಿಣಾಮಗಳನ್ನು ವಿವರಿಸಿ. ಇದು ಪಾಶ್ಚಿಮಾತ್ಯ ಅಂದರೆ ಪಾಶ್ಚಾತ್ಯೀಕರಣ, ಇದು ವೆರಿ ಇಂಪಾರ್ಟೆಂಟ್. ಇದನ್ನು ಸ್ವಲ್ಪ ಕನ್ನಡಿಸಿ ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬರುತ್ತೆ ಭಾರತದಲ್ಲಿ ಆಧುನೀಕರಣ ಪ್ರಕ್ರಿಯೆಯನ್ನು ವಿವರಿಸಿ.
ಇಷ್ಟು ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ ಆಗಿರುವಂಥದ್ದು ಚಾಲುಕ್ಯ ಸ್ಟಡಿ ಸರ್ಕಲ್ ಅವರ ಕಡೆಯಿಂದ ನಿಮಗೆ ಸೋಷಿಯಾಲಜಿಯಲ್ಲಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ನ ನಾನು ಹೇಳಿದ್ದೀನಿ. ಇದಿಷ್ಟನ್ನು ನೀವು ಬಿಟ್ಟು ಬೇರೆ ಓದ್ಕೊತೀನಿ ಅಂದರೆ ಅದು ನಿಮ್ಮ ಇಷ್ಟ. ಇಷ್ಟರಲ್ಲೇ ನೀವು ಪರ್ಫೆಕ್ಟ್ ಇವೇನು ಕ್ವಶನ್ ಹೇಳಿದ್ರೆ ಇಷ್ಟನ್ನು ಪರ್ಫೆಕ್ಟ್ ಆದರೆ ಸಾಕು, ನಿಮಗೆ 5ಕ್ಕೆ 5 ಅಂಕ ಸಿಗುವಂಥದ್ದು. ಪ್ರತಿಯೊಂದು ಕ್ವಶನ್ಗೆ ನಿಮಗೆ 30ಕ್ಕೆ ಅಂದರೆ 9 ಕ್ವಶನ್ ಇದರಲ್ಲೇ ಬರುವಂಥದ್ದು. 5 ಮಾರ್ಕ್ಸಿನ 9 ಕ್ವಶನ್ ಇದರಲ್ಲೇ ಬರುವಂಥದ್ದು. ಅದರಲ್ಲಿ 5 ಕ್ವಶನ್ ನೀವು ಬರೀಲೇಬೇಕಾಗುತ್ತೆ. ನಿಮಗೆ 5ಕ್ಕೆ 5 ಅಂಕ ಕೊಟ್ಟರು ಕಡೆ ನಿಮಗೆ 30ಕ್ಕೆ 30 ಅಂಕ. ಈ 30ರಿಂದ 40 ಕ್ವಶನ್, 30ರಿಂದ 35 ಕ್ವಶನ್ ಹೇಳಿದ್ದೀನಿ. ಅದರಲ್ಲಿ 25 ಕ್ವಶನ್ ನೀವು ಪರ್ಫೆಕ್ಟ್ ಆದರೆ 30 ಅಂಕ ನಿಮಗೆ ಜೇಬಲ್ ಇದ್ದಂಗೆ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 10 ಅಂಕದ ಕ್ವಶನ್ ಆನ್ಸರ್ನ ಹೇಳ್ತೀನಿ. ಜೊತೆಗೆ ಪೊಲಿಟಿಕಲ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಜಾಗೃತಿ ಇರ್ಬೋದು, ಸೋಷಿಯಾಲಜಿ ಇರ್ಬೋದು, ಮತ್ತು ಎಜುಕೇಷನ್ ಇರ್ಬೋದು, ಪ್ರತಿಯೊಂದು ಸಬ್ಜೆಕ್ಟಿಂದ 5 ಮಾರ್ಕ್ ಮತ್ತು 10 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ನ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ, ಅದಕ್ಕೂ ಮುನ್ನ ನಮ್ಮ ಚಾನಲ್ ಏನಾದರೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ನೀವು PUC ಬ್ಯಾಚ್ ಗ್ರೂಪ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ನೀವು ಜಾಯ್ನ್ ಆಗೋದ್ರ ಮುಖಾಂತರ ಅದರ ಸದುಪಯೋಗ ಕೂಡ ನೀವು ಪಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.